ನಮಸ್ಕಾರ ವೀಕ್ಷಕರೇ. ಕಾವೇರಿಯ ಮಡಿಲು, ಕಬ್ಬಿನ ಗದ್ದೆಗಳ ಕಂಪು ಮತ್ತು ಮೈಮನ ತಣಿಸುವ ಹಸಿರಿನ ಸಿರಿ ಇದೆಲ್ಲವೂ ನೆನಪಿಸುವುದು ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯನ್ನು. ಆದರೆ ಮಂಡ್ಯ ಎಂದರೆ ಕೇವಲ ಸಕ್ಕರೆಯ ಸವಿಯಷ್ಟೇ ಅಲ್ಲ, ಅದು ಅಪಾರ ದೈವಿಕ ಶಕ್ತಿಯ ತವರೂರು ಕೂಡ ಹೌದು. ನಿಮ್ಮ ದೈನಂದಿನ ಜಂಜಾಟಗಳಿಂದ ದೂರ ಸರಿದು ಮನಸ್ಸಿಗೆ ಪ್ರಶಾಂತತೆ ಹಾಗೂ ಧನಾತ್ಮಕ ಶಕ್ತಿಯನ್ನು ತುಂಬಿಕೊಳ್ಳಲು ನಿಮಗಾಗಿ ಕಾಯುತ್ತಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಈ ಅದ್ಭುತ ಧಾರ್ಮಿಕ ತಾಣ. ನಂಬಿದವರ ಕೈಬಿಡದ ಆ ಪವಿತ್ರ ಶಕ್ತಿಪೀಠ ಸಿನಿಮಾ ನಟ ನಟಿಯರಿಂದ ಹಿಡಿದು ಲಕ್ಷಾಂತರ ಭಕ್ತರು ನಿತ್ಯವೂ ಇಲ್ಲಿಗೆ ಭೇಟಿ ನೀಡ್ತಾರೆ. ಅದರಲ್ಲೂ ಇಲ್ಲಿ ನಡೆಯುವ ತಡೆ ಹೊಡೆಯುವ ಪೂಜೆ ಮತ್ತು ದೇವಿಯ ವರ ಕೇಳುವ ಆಚರಣೆ ಇಡೀ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿದೆ. ಹಾಗಾದ್ರೆ ಈ ದೇವಾಲಯದ ಇತಿಹಾಸವೇನು? ರಾಮಾಯಣದ ಅಹಲ್ಯೆಗೂ ಈ ಮಾರಮ್ಮ ತಾಯಿಗೂ ಇರೋ ಸಂಬಂಧವಾದ್ರೂ ಏನು? ಈ ಬಗ್ಗೆ ಸಂಪೂರ್ಣ ವರದಿಯನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಿಂದ ಸುಮಾರು 7ರಿಂದ 10 ಕಿಲೋಮೀಟರ್ ದೂರದಲ್ಲಿ ಹಾಗೂ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ಕ್ಷೇತ್ರ. ಶ್ರೀರಂಗಪಟ್ಟಣದ ಗಡಿಭಾಗದಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ಉಕ್ಕಡ ಅಂದರೆ ಗಡಿ ಎಂಬ ಹೆಸರು ಬಂದಿದೆ. ಆರತಿ ಎಂದರೆ ಮಂಗಳಕರ ಎಂಬರ್ಥ. ಈ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿಯನ್ನು ಆದಿಶಕ್ತಿ, ಉಕ್ಕಡದ ಮಾರಮ್ಮ, ಚಂಡಿ ಚಾಮುಂಡಿ, ಕರುಣಾ ಸಾಗರಿ ಅಂತ ನಾನಾ ಹೆಸರುಗಳಿಂದ ಭಕ್ತರು ಆರಾಧಿಸುತ್ತಾರೆ. ಈ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಪೂಜೆಗೆ ವಿಶೇಷ ಮಹತ್ವವಿದೆ. ಇಲ್ಲಿ ನಡೆಯುವ ತಡೆಹೊಡೆಯುವ ಕಾರ್ಯದಿಂದಾಗಿ ಮಾಟ ಮಂತ್ರದ ಬಾಧೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಹಾಗೂ ಮಾನಸಿಕ ಕಿರಿಕಿರಿಗಳು ದೂರ ಆಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಹಿಂದೆ ಮೈಸೂರು ಮಹಾರಾಜರೇ ಖುದ್ದಾಗಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ರು ಎನ್ನಲಾಗ್ತಿದೆ. ಇನ್ನು ಪ್ರತಿ ಗುರುವಾರ ಇಲ್ಲಿಗೆ ಬರುವ ಭಕ್ತರು ತಮಗೆ ಆಗಬೇಕಾದ ಕೆಲಸಗಳ ಬಗ್ಗೆ ದೇವಿಯ ಮುಂದೆ ವರ ಕೇಳ್ತಾರೆ. ದೇವಿಯೇ ಭಕ್ತರ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸುತ್ತಾಳೆ ಅನ್ನೋದು ಇಲ್ಲಿನ ಮತ್ತೊಂದು ಅಚ್ಚರಿ. ಇಲ್ಲಿರುವ ದೇವಿಯ ವಿಗ್ರಹವು ಯಾವುದೇ ಶಿಲ್ಪಿಯಿಂದ ಕೆತ್ತಲ್ಪಟ್ಟಿದ್ದಲ್ಲ. ಇದು ಸಂಪೂರ್ಣವಾಗಿ ಮರದಿಂದ ಮೂಡಿ ಬಂದಿರುವ ಅದ್ಭುತ ವಿಗ್ರಹ. ಇತಿಹಾಸದ ಪ್ರಕಾರ ಹಿಂದೆ 11 ಜನ ಬೆಸ್ತ ಸಹೋದರರು ನದಿಯಲ್ಲಿ ಮೀನು ಹಿಡಿಯುತ್ತಿದ್ದಾಗ ಈ ಮರದ ವಿಗ್ರಹ ಸಿಗುತ್ತದೆ. ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ ಅಂದಿನಿಂದ ಇಂದಿನವರೆಗೂ ಆ 11 ಸಹೋದರರ ವಂಶಸ್ಥರೇ ಸರದಿಯ ಪ್ರಕಾರ ದಿನಕ್ಕೊಬ್ಬರಂತೆ ದೇವಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ. ಈ ದೇವಾಲಯದ ಪುರಾಣದ ಹಿನ್ನೆಲೆ ರಾಮಾಯಣದ ಕಾಲಕ್ಕೆ ಕರೆದೊಯ್ಯುತ್ತದೆ. ಮಹಾಮುನಿ ಗೌತಮರ ಪತ್ನಿ ಅಪ್ಸರೆ ಅಹಲ್ಯಾದೇವಿಯ ಸೌಂದರ್ಯಕ್ಕೆ ಮೋಹಗೊಂಡು ಇಂದ್ರನು ನಟ್ಟ ನಡುರಾತ್ರಿ ಮಾಯಾ ಕೋಳಿಯಾಗಿ ಕೂಗ್ತಾನೆ. ಬೆಳಗಾಯಿತೆಂದು ಭಾವಿಸಿ ಗೌತಮ ಮುನಿಗಳು ನದಿಗೆ ಸ್ನಾನಕ್ಕೆ ಹೋದಾಗ ಇಂದ್ರನು ಮುನಿಯ ವೇಷದಲ್ಲಿ ಬಂದು ಅಹಲ್ಯೆಯನ್ನು ಪೀಡಿಸ್ತಾನೆ. ಮರಳಿ ಬಂದ ಗೌತಮ ಮುನಿಗಳು ಕೋಪಗೊಂಡು ತನ್ನದಲ್ಲದ ತಪ್ಪಿಗೆ ಅಹಲ್ಯೆಗೆ ಕಲ್ಲಾಗುವಂತೆ ಶಾಪ ನೀಡ್ತಾರೆ. ನಂತರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಪಾದ ಸ್ಪರ್ಶದಿಂದ ಅಹಲ್ಯೆಗೆ ಶಾಪ ವಿಮೋಚನೆಯಾಗ್ತದೆ.
ವಿಮೋಚನೆಯಾದ ನಂತರ ಅಹಲ್ಯೆಯು ಶಿವನನ್ನು ಪ್ರಾರ್ಥಿಸಿ ಸೌಂದರ್ಯವೇ ತನಗೆ ಮುಳುವಾಯಿತು ಎಂದು ವಿಷಾದಿಸುತ್ತಾಳೆ. ಆಗ ಪರಮೇಶ್ವರನು ಲೋಕದಲ್ಲಿ ಕಷ್ಟ ಅನುಭವಿಸುವ ಮಹಿಳೆಯರನ್ನು ಕಾಯಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರಮ್ಮನಾಗಿ ಅವತರಿಸು ಎಂದು ವರ ನೀಡ್ತಾನೆ. ಆ ಅಹಲ್ಯ ದೇವಿಯೇ ಇಂದು ಉಕ್ಕಡದ ಮಾರಮ್ಮನಾಗಿ ನೆಲೆಸಿದ್ದಾಳೆ. ಇಲ್ಲಿ ಭಕ್ತರು ತಮ್ಮ ಹರಕೆಗಾಗಿ ನಾಟಿ ಕೋಳಿಗಳನ್ನು ತರ್ತಾರೆ. ದೇವಾಲಯದ ಹೊರಗಿನ ಅಂಗಡಿಗಳಲ್ಲಿ ಇವು ಲಭ್ಯವಿದ್ದು, ಆವರಣದ ಹೊರಗೆ ಭಕ್ತರೇ ಸ್ವತಃ ಅಡುಗೆ ಮಾಡಿ ದೇವಿಗೆ ನೈವೇದ್ಯ ಅರ್ಪಿಸಿ ಊಟ ಸವಿಯುವಂಥ ವಿಶೇಷ ವ್ಯವಸ್ಥೆಯೂ ಇಲ್ಲಿದೆ. ಮಂಡ್ಯಕ್ಕೆ ಹೋದಾಗ ತಪ್ಪದೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ. ಇದಾಗಿತ್ತು ಇಂದಿನ ದೈವಿ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.